ನಿಜವಾಗಿಯೂ ಭಾರತದಲ್ಲಿ ಫಸ್ಟ್ ಬಲ್ಬ್ ಲಿಟ್ ಆಗಿದ್ದು ಅಂದರೆ ಉರಿದಿದ್ದು ಫಸ್ಟ್ ಬಲ್ಬ್ ಉರಿದಿದ್ದು ನಮ್ಮ ಕನ್ನಡ ನಾಡಲ್ಲಿ. ಥಾಮಸ್ ಆಲ್ವಾ ಎಡಿಸನ್ನು ಬಲ್ಬ್ ಕಂಡುಹಿಡಿಯೋದಕ್ಕಿಂತ 1 ವರ್ಷ ಮೊದಲು ನಮ್ಮ ಮೈಸೂರಿನ ನೆಲದಲ್ಲೇ ಬಲ್ಬ್ ಉರಿದಿದೆ. ಇದು ಸತ್ಯ. 10ನೇ ಚಾಮರಾಜೇಂದ್ರ ಒಡೆಯರು ಮತ್ತು ಕೆಂಪನಂಜಮ್ಮಣ್ಣಿಯವರ ವಿವಾಹ ಅವತ್ತು ಇಂಗ್ಲೆಂಡಿನಿಂದ ಡೈನಾಮೋ ತರಿಸಿ ಆರ್ಕ್ ಲ್ಯಾಂಪ್ ಅಂತ ಹೇಳಿದ್ನಲ್ಲ ನಾನು, ಮದುವೆ ವಿವಾಹ ಮಂಟಪ ಜಗನ್ಮೋಹನ ಪ್ಯಾಲೇಸಿನ ಹೊರಗಡೆ ಅದನ್ನು 12 ಆರ್ಕ್ ಲ್ಯಾಂಪನ್ನು ಅವತ್ತು ಉರಿಸಿದ್ರು. ಅದುವರೆಗೆ ಭಾರತದ ನೆಲದಲ್ಲಿ ವಿದ್ಯುತ್ತಿನ ಲೈಟ್ ಉರಿದಿರುವ ಯಾವ ರೆಕಾರ್ಡು ಇಲ್ಲ. ಪ್ರಪಂಚದಲ್ಲಿ ಒಂದು ಪವರ್ ಸ್ಟೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಸಹಿ ಹಾಕಿರುವಂಥ ಯಾರಾದರೂ ಮಹಿಳೆ ಇದ್ದಾರೆ ಅಂದರೆ ಅಂತಹ ಪ್ರಪ್ರಥಮ ಮಹಿಳೆ ಕೆಂಪನಂಜಮ್ಮಣ್ಣಿಯವರು, ರಾಜಮಾತೆ ಕೆಂಪನಂಜಮ್ಮಣ್ಣಿ. ಪ್ರಪಂಚದಲ್ಲಿ ಯಾರೂ ಇಲ್ಲ. ನೀವು ಹೆಮ್ಮೆ ಪಡಬೇಕು. ಹೆಣ್ಮಕ್ಳು, ಈ ನಾಡಿನ ಹೆಣ್ಮಕ್ಳಿಗೆ ಖಂಡಿತವಾಗಿ ಹೆಮ್ಮೆ ಪಡಬೇಕು. ಮನೆಗಳಿಗೆ ದೀಪ ಕೊಡುವ ಅಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. 1905ನೇ ಇಸ್ವಿ ಆಗಸ್ಟ್ 5ನೇ ತಾರೀಕು ಒಟ್ಟಿಗೆ ಸ್ಟ್ರೀಟ್ ಲೈಟ್ ಆನ್ ಮಾಡ್ತಾರೆ. ಆವಾಗ ಜನ ನೋಡೋಕ್ಕೆ ಸ್ಟ್ರೀಟ್ ಲೈಟ್ ನೋಡೋಕ್ಕೆ ಅಷ್ಟು ಜನ ಅಂತೆ ಅವತ್ತು ಸಂಜೆ ನೋಡೋಕ್ಕೆ ಬಂದವರು. ಆಯಿತು ಅಂತೇಳಿ ಅದಾದಮೇಲೆ ಎಷ್ಟೋ ಕಾಲದ ನಂತರ ಮೊದಲು ಆರ್ಕ್ ಲೈಟ್ ಬರುತ್ತೆ. ಆರ್ಕ್ ಲೈಟ್ ಅಂತ ಈಗ ನೀವು ಮೊದಲೆಲ್ಲ ಟೆಂಟ್ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. 2 ಕಡ್ಡಿ, ಕಾರ್ಬನ್ ಕಡ್ಡಿ ಇರುತ್ತೆ, ಹಿಂಗೆ ಹತ್ತಿರ ಹಿಡ್ದಿರ್ತಾರೆ, ಅದರ ನಡುವೆ ಬೆಳಕು ಬರುತ್ತೆ. ಈ ಸರ್ಚ್ ಲೈಟಲ್ಲಿ ಈ ಟೆಂಟ್ ಸಿನಿಮಾಗಳಲ್ಲಿ ಎಲ್ಲ ಉಪಯೋಗಿಸ್ತಿದ್ರು. ಆರ್ಕ್ ಲ್ಯಾಂಪ್ ಅಂತ ಇದು ಮಾಡ್ತಾರೆ. ನಿಮ್ಮ ಜನ್ರೇಷನಿಗೆ ಗೊತ್ತಿಲ್ಲ, ನಮ್ಮ ಜನ್ರೇಷನಿಗೆ ಗೊತ್ತಿತ್ತು ಅದು ಮೊದಲು ಆ ಆರ್ಕ್ ಲ್ಯಾಂಪ್ ಅಂತಲೇ ಬೀದಿ ದೀಪಗಳು ಎಲ್ಲ ಅದರಿಂದ ಆಗುತ್ತೆ. ಕೊನೆಯದಾಗಿ ಬಲ್ಬ್ ಕಂಡುಹಿಡಿತಾರೆ. ಆ ಬಲ್ಬ್ ಕಂಡುಹಿಡಿದಾಗ ಥಾಮಸ್ ಆಲ್ವಾ ಎಡಿಸನ್ನು ಅಮೆರಿಕದಲ್ಲಿ ಕಂಡುಹಿಡಿತಾನೆ. ಅವನು ಕಂಡುಹಿಡಿದಾಗ ಅವನು ಒಂದು ದಿನ ವಿಜಾರ್ಡ್ ಆಫ್ ಮೆನ್ಲೋ ಪಾರ್ಕ್ ಅಂತ ಅವನಿಗೆ ಹೆಸರು ಬರುತ್ತೆ. ವಿಜಾರ್ಡ್ ಆಫ್ ಮೆನ್ಲೋ ಪಾರ್ಕ್ ಅಂದರೆ ಮೆನ್ಲೋ ಪಾರ್ಕಿನ ಮಹಾಮಾಂತ್ರಿಕ ಅಂತ. ಅವನ ಲ್ಯಾಬೊರೇಟ್ರಿ ಇದ್ದಿದ್ದು ಮೆನ್ಲೋ ಪಾರ್ಕ್ ಅಂತೇಳಿ. ಆ ಜಾಗಕ್ಕೆ ನಾನು ಹೋಗಿದ್ದೆ 2 ವರ್ಷ ಹಿಂದೆ ಹೋದಾಗ. ಅಲ್ಲಿ ಅವನ ಬಗ್ಗೆ ಟವರ್ ಎಲ್ಲ ಇದೆ, ಒಂದು ಬಲ್ಪಿನ ಆಕಾರದಲ್ಲಿ ಇದು ಮಾಡಿಟ್ಟಿದ್ದಾರೆ. ನಾನು ಅದಕ್ಕೋಸ್ಕರನೇ ನೋಡೋಕೆ ಹೋಗಿದ್ದೆ. ಅಲ್ಲಿ ಅವನು 1879 ಡಿಸೆಂಬರ್ 31 ಆವತ್ತು ಅವನು ಏನು ಮಾಡ್ತಾನೆ ಅಂತಂದರೆ, ತಾನು ಈ ಥರ ಬಲ್ಬ್ ಅಂತ ಕಂಡುಹಿಡ್ದಿದ್ದೀನಿ, ಅದನ್ನು ನೋಡೋಕ್ಕೆ ಅಂತೇಳಿ ನ್ಯೂಯಾರ್ಕಿಂದ ಅಲ್ಲಿಗೆ ಸುಮಾರೊಂದು 100 ಮೈಲ್ ಆಗ್ಬೋದು, ನನಗೆ ಎಕ್ಸಾಕ್ಟ್ ನೆನಪಿಲ್ಲ. ಅಲ್ಲಿಂದ ಟ್ರೈನ್ ಕೂಡ ಬಿಟ್ಟಿರ್ತಾರೆ ಅವತ್ತು. ಅವನು ಅಷ್ಟೊತ್ತಿಗಾಗಲೇ ಭಾಳ ಫೇಮಸ್ ಆಗಿರ್ತಾನೆ ಥಾಮಸ್ ಆಲ್ವಾ ಎಡಿಸನ್. ಅವತ್ತು ಅವನು ರಾತ್ರಿ ಆಗೋದನ್ನು ಕಾದ್ಬಿಟ್ಟು ಅವನು ಒಂದು ಸರಮಾಲೆ ಬಲ್ಬ್ಗಳನ್ನು ಇವತ್ತಿನ ಫಾರ್ಮಲ್ಲಲ್ಲ, ಅದು ಇನ್ನೊಂದು ಸ್ವಲ್ಪ ಕ್ರೂಡ್ ಫಾರ್ಮಲ್ಲಿತ್ತು. ಆ ಥರ ಬಲ್ಪಿನ ಸರಮಾಲೆ ಹಾಕ್ಬಿಟ್ಟು ಕರೆಕ್ಟ್ ಟೈಮಲ್ಲಿ ಆ ಎಲ್ಲ ಗೆಸ್ಟ್ಗಳು ಬಂದಾಗ ಅವ್ರ ಎದುರಿಗೆ ಆನ್ ಮಾಡ್ತಾನೆ. ಎಲ್ಲ ಹತ್ತುತ್ತೆ. ಎಲ್ಲರಿಗೂ ಆಶ್ಚರ್ಯ, ಅರೆ ಎಲ್ಲ ಬೆಳಗ್ಬಿಡುತ್ತೆ, ಯಾವುದೋ ಒಂದು ಲೈಟು, ಅದೊಂಥರ ಅಮರಲೋಕ ಅನ್ನಂಗೆ. ಅದಕ್ಕೆ ಅವನಿಗೆ ವಿಜಾರ್ಡ್ ಆಫ್ ಮೆನ್ಲೋ ಪಾರ್ಕ್ ಅಂತ ಹೇಳ್ತಾರೆ. ನೀ ಇನ್ನೇನು ಬೇಕಾದ್ರೂ ಮಾಡ್ತೀಯಪ್ಪ ಅಂತೇಳಿ. ಒಟ್ಟೊತ್ತಿಗಾಗಲೇ ಅವನು ಗ್ರಾಮಫೋನು ಇದು ಎಲ್ಲ ಇದು ಮಾಡಿದ್ದ. ತುಂಬ ಒಳ್ಳೆಯ ಹೆಸರು ಇತ್ತು ಅವನಿಗೆ, ವಿಜ್ಞಾನಿ ಅಂತ. ಯಾಕೆಂದರೆ ಥಾಮಸ್ ಆಲ್ವಾ ಎಡಿಸನ್ 5 ದಿನಕ್ಕೆ ಒಂದೊಂದು ಪೇಟೆಂಟ್ ಅವನು ಕಂಡುಹಿಡಿದು ಪ್ರತಿ 5 ದಿನಕ್ಕೆ ಒಂದು ಹೊಸದನ್ನು ಕಂಡುಹಿಡಿದಾನೆ ಅವನು. ಒಟ್ಟು ಆ್ಯಾವ್ರೇಜ್ ಅವನ ಲೈಫ್ ನೋಡಿದೆ. ಒಟ್ಟು ದೊಡ್ಡ ಸೈಂಟಿಸ್ಟ್ ಅವನು. ವಿದ್ಯುತ್ತಿಗೆ ತುಂಬ ಕೊಡುಗೆ ಕೊಟ್ಟವನು. ಅದು ಮೊದಲನೇ ಆಶ್ಚರ್ಯ ಅಂದರೆ ಅದನ್ನು ನಿಧಾನವಾಗಿ ಒಂದು ಕಡೆಯಿಂದ ಕತೆ ಹೇಳ್ಕೊಂಬರೋದಾದ್ರೆ ತುಂಬ ಆಗುತ್ತೆ. ಅದು ಬೇಡ ಬಿಡಿ. ಆದರೆ ಪ್ರಪ್ರಥಮವಾದನು ಅದಕ್ಕಿಂತ ಮೊದಲು ಹಾಗಾದ್ರೆ ಬೇರೆ ಫಾರ್ಮಲ್ಲಿ ಸಣ್ಣ ಲೈಟ್ಗಳು ಬಂದಿದ್ವು, ಅವನದೇ ಪ್ರಥಮ. ಆದರೆ ನೋಟೆಡ್ ಆಗಿ ಜಗತ್ತಿಗೆ ಬಲ್ಬನ್ನು ಕಂಡುಹಿಡಿದವನು ಅವನು ಅಂತಲೇ ಬಂದಿರೋದ್ರಿಂದ ಅವನು ವಾಸ್ತವವಾಗಿ ಅವನೊಬ್ಬನೇ ಅಲ್ಲ. ಇಡೀ ಸೀರೀಸ್ ಆಫ್ ಇನ್ವೆನ್ಷನ್. ಅದು ಒಂದು ಹಂತದಿಂದ ಬಂತು. ಅದು ಇವತ್ತು ಹೇಗೆ ಅಂದರೆ ಈ ಟಿ ವಿ ಇದ್ದಂಗೆ. ಟಿ ವಿನ ಯಾರು ಕಂಡುಹಿಡಿದ್ರು? ಈಗ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾರು ಕಂಡಿರ್ತಾರೆ, ಆಮೇಲೆ ಕಲರ್ ಆಯಿತು, ಅದು ಬೇರೆ ಬೇರೆ ಫಾರಮಲ್ಲಿ ಬಂತು, ಈಗ ಬಂತು. ಈಗ ಯಾವುದೂ ಪರ್ಟಿಕ್ಯುಲರ್ ಇವನೊಬ್ಬನೇ ಮಾಡಿದ್ದು ಅನ್ನೋದಿಲ್ಲ. ಇಟ್ಸ್ ಎ ಪ್ರೋಸೆಸ್ ಆ ಥರ. ಆದರೆ ಅವನ ಹೆಸರಲ್ಲೇ ಆ ರೆಕಾರ್ಡ್ ಇರೋದು. ವಿಜಾರ್ಡ್ ಆಫ್ ಮೆನ್ಲೋ ಪಾರ್ಕ್ ಅಂತ ಬಂದು ಎಲ್ಲ ಇದು ಮಾಡಿರೋದು. ಅವನು ಅವತ್ತು ಬಲ್ಬ್ ಕಂಡಿರೋದು. ಅಲ್ಲಿ ಬಲ್ಬಿನ ರೀತಿಯೇ ಟವರ್ ಮಾಡಿಬಿಟ್ಟು ಇವತ್ತು ನ್ಯೂಯಾರ್ಕಿಂದ ಅದೇನೋ ಹೇಳಿದ್ನಲ್ಲ ಒಂದು 100 ಮೈಲ್ಸ್ ಏನಾಗುತ್ತೆ, ಅಲ್ಲಿ ಹೋಗಿ ಬರ್ಬೋದು. ಅದಕ್ಕೆ ಆ ಇದು ಲೊಕ್ಯಾಲಿಟಿಗೆ ಇದೇ ಇದೆ, ಏನು ಎಡಿಸನ್ ಅಂತಲೇ, ಅದು ಎಡಿಸನ್ ಅಂತ ಏರಿಯಾ ಅದು. ಸೊ ಫಸ್ಟ್ ಹಾಗಾದ್ರೆ ಬಂದಿರೋದು ಬಲ್ಬ್. ಅದು ಹೇಗೆ ಹುಟ್ಟು ಅನ್ನೋ ಕತೆ ನಾವು ಕೇಳಿದ್ವಿ ಈಗ. ಆದರೆ ಅದು ಅದೇ ನಾನು ಹೇಳಿದ್ದು, ನಮ್ಮ ಭಾರತಕ್ಕೆ ಹೇಗೆ ಬಂತು? ಭಾರತಕ್ಕೆ ಭಾಳ ಮಜಾ ಇದೆ. ನೀವು ಈಗ ಈ ಕ್ವಶನ್ನು ನಾನು ಒಂದು ಸ್ವಲ್ಪ ಬೇರೆ ಇದರಲ್ಲಿ ಹೇಳ್ತೀನಿ, ಕಾಂಟೆಕ್ಸ್ಟಲ್ಲಿ ಹೇಳ್ತೀನಿ. ನಿಜವಾಗಿಯೂ ಭಾರತದಲ್ಲಿ
ಫಸ್ಟ್ ಬಲ್ಬು ಲೀಟ್ ಆಗಿದ್ದು ಅಂದರೆ ಉರಿದಿದ್ದು ಫಸ್ಟ್ ಬಲ್ಬ್ ಉರಿದಿದ್ದು ನಮ್ಮ ಕನ್ನಡ ನಾಡಲ್ಲಿ. ಇದು ನಮ್ಮಲ್ಲಿ ಇವತ್ತು ಕೂಡ ನೀವು ಗೂಗಲ್ ಮಾಡಿದರೂ ಕೂಡ ಕಲ್ಕತ್ತಾದಲ್ಲಿ ಇದರಲ್ಲಿ 1881 ಏನೋ ಯಾವುದೋ ಇದರಲ್ಲಿ ಅಂತ ಬರುತ್ತೆ. ನಾನು ಇದ್ರಿಗೆ ಹತ್ರನೂ ಪ್ರಶ್ನೆ ಮಾಡಿ ನಾವು ChatGPTನಲ್ಲಿ ಒಂದು ದಿನ ಫುಲ್ ಡಿಸ್ಕಷನ್ ಅದನ್ನೇ ಮಾಡಿದೆ, ಯಾಕೆ ಇದನ್ನು ಹೇಳಲ್ಲ ನೀವು ಅಂತೇಳಿ. ಅದು ರೆಕಾರ್ಡ್ ಮೇಲೆ ಮಾಡುತ್ತಲ್ಲ, ಅದು ಎಲ್ಲಿ ಜಾಸ್ತಿ ರೆಕಾರ್ಡ್ ಯಾವುದು ಇದೆಯೋ ಅದ್ರ ಮೇಲೆ ಕೊಡುತ್ತೆ. ಆದರೆ ಇದು ಅಂತ ಹೇಳಿದಾಗ ಅದು ಒಪ್ಕೊಳ್ತು. ವಿಷಯ ಹೇಳಬೇಕು ಅಂದರೆ ಅದು ಸತ್ಯ, ಅದು ಆನ್ ರೆಕಾರ್ಡ್ ಇರೋದು, ನಾನೇನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ಈ 1878 ಮೇ 27 ಇರಬೇಕು. ಮೇ 27 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರಲ್ಲ, ಅವರ ತಾಯಿ ಮತ್ತು ತಂದೆಯನ್ನು ಮದುವೆ ಅಂದರೆ 10ನೇ ಮೈಸೂರಿನ ಅರಸರು 10ನೇ ಚಾಮರಾಜೇಂದ್ರ ಒಡೆಯರ್ ಮತ್ತು ಕೆಂಪನಂಜಮ್ಮಣಿಯವರ ವಿವಾಹ. ಅವತ್ತು ಇಂಗ್ಲೆಂಡಿನಿಂದ ಡೈನಾಮೋ ತರಿಸಿ ಆರ್ಕ್ ಲ್ಯಾಂಪ್ ಅಂತ ಹೇಳಿದ್ನಲ್ಲ ನಾನು, ಮದುವೆ ವಿವಾಹ ಮಂಟಪ ಜಗನ್ಮೋಹನ ಪ್ಯಾಲೇಸಿನ ಹೊರಗಡೆ ಅದನ್ನು 12 ಆರ್ಕ್ ಲ್ಯಾಂಪನ್ನು ಅವತ್ತು ಉರಿಸಿದ್ರು. ಅದುವರೆಗೆ ಭಾರತದ ನೆಲದಲ್ಲಿ ವಿದ್ಯುತ್ತಿನ ಲೈಟ್ ಉರಿದಿರುವ ಯಾವ ರೆಕಾರ್ಡು ಇಲ್ಲ. ಅದು ಫಸ್ಟು. ಅದು ಆದ ನಂತರ ಕಲ್ಕತ್ತಾದಲ್ಲಾಗುತ್ತೆ, ಆಮೇಲೆ ಬಾಂಬೆನಲ್ಲಾಗುತ್ತೆ. ಬಟ್ ದ ಫಸ್ಟ್ ಲ್ಯಾಂಪ್ ಲಿಟ್ ಇನ್ ಮೈಸೂರು. ನಿಜ, ಅದೆಷ್ಟು ಪ್ರೌಡ್ ಮೂಮೆಂಟ್ ಅಲ್ಲ. ನಾನು ಈಗಲೇ ಒಂದು ಮಾತು ಹೇಳ್ಬಿಡ್ತೀನಿ ನಿಮ್ಗೆ. ಅದೇ ಲೇಡಿ ಅವತ್ತು ಮದುವೆ ಆಗಿರುವಂಥವ್ರು, ಲೇಡಿ ಅಂದರೆ ಅವರು ಮಹಾತ್ಮರು, ನಾವು ಇದು ಅಂತ ಹೇಳೋದಲ್ಲ. ರಾಜಮಾತೆ ಕೆಂಪನಂಜಮ್ಮಣ್ಣಿ ಅವರು ನಮ್ಮ ಶಿವನ ಸಮುದ್ರದ ಪವರ್ ಪ್ರಾಜೆಕ್ಟಿಗೆ ಸಹಿ ಹಾಕಿದವರು, ಪ್ರಾಜೆಕ್ಟಿಗೆ ಆರ್ಡ್ರ್ ಕೊಟ್ಟಿರೋದು ಅದು ಇನ್ಸ್ಟಾಲ್ ಮಾಡೋಕ್ಕೆ. ಪ್ರಪಂಚದಲ್ಲಿ ಒಂದು ಪವರ್ ಸ್ಟೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಸಹಿ ಹಾಕಿರುವಂಥ ಯಾರಾದರೂ ಮಹಿಳೆ ಇದ್ದಾರೆ ಅಂದರೆ ಅಂತಹ ಪ್ರಥಮ ಮಹಿಳೆ ಕೆಂಪನಂಜಮ್ಮಣ್ಣಿಯವರು, ರಾಜಮಾತೆ ಕೆಂಪನಂಜಮ್ಮಣ್ಣಿ. ಪ್ರಪಂಚದಲ್ಲಿ ಯಾರೂ ಇಲ್ಲ. ಪ್ರಪಂಚದಲ್ಲಿ ಪವರ್ ಸ್ಟೇಷನ್ ಇತ್ತು ಅದಕ್ಕೂ ಮೊದಲು, ಅಲ್ಲೆಲ್ಲ ಪುರುಷರು ಮಾಡಿದ್ರು, ಸೈನ್ ಹಾಕಿದ್ರು, ಅಥವಾ ಅವರು ಅದನ್ನು ಇಂಪ್ಲಿಮೆಂಟ್ ನಮ್ಮ ನೆಲದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ಕೆಂಪನಂಜಮ್ಮಣ್ಣಿಯವರು. ನೀವು ಹೆಮ್ಮೆ ಪಡಬೇಕು ಹೆಣ್ಮಕ್ಳು, ಈ ನಾಡಿನ ಹೆಣ್ಮಕ್ಳಿಗೆ ಖಂಡಿತವಾಗಿ ಹೆಮ್ಮೆ ಪಡಬೇಕು. ಈಗ ಕರೆಂಟಿನ ಜೊತೆಗೆ ಇಂಥ ಕಥೆಯೂ ತಿಳ್ಕೊಬೇಕು ನಾವು. ಕರೆಂಟಿನ ಉಪಕಥೆಗಳಿದೆಯಲ್ಲ, ನಿಜವಾಗಿಯೂ ಕಣ್ರಿ, ಆ ಕಾಲದಲ್ಲಿ ಕರೆಂಟ್ ಅನ್ನೋದು ಇದೇ ಗೊತ್ತಿಲ್ಲದೆ ಇರೋಂಥದ್ದಲ್ಲಿ ಮೈಸೂರು ಅರಸು ಮನೆತನದವರು, ಒಡೆಯರ್ ಪರಂಪರೆಯವರು ಅಂಥದ್ದೊಂದು ಧೈರ್ಯ ತಗೊಂಡಿದ್ದೀಯಲ್ಲ. ನಮ್ಮ ವಿಚಾರನ ನೀವು ಇದು ಮಾಡಿದ್ರೆ ನಮ್ಮಲ್ಲಿ ಹೇಗೆ ಬಂತು ಅಂತ ಕೇಳಿದ್ರೆ ಆ ಕತೆ ಹೇಳ್ತೀನಿ ನಾನು. ಅದು ಆಯಿತು. ಆಮೇಲೆ ಕಲ್ಕತ್ತಾದಲ್ಲಿ ಆಯಿತು. ಆದರೆ ಬಲ್ಬು ಬಂದಿದ್ದು ಅದರಿಂದ ಎಷ್ಟು ಇದಾದಮೇಲೆ. ಯಾಕೆಂದರೆ ಇದು ನಾನು ಹೇಳಿದ್ದು ನೆನ್ಪಿಟ್ಕೊಳ್ಳಿ ನೀವು. ಥಾಮಸ್ ಆಲ್ವಾ ಎಡಿಸನ್ ಹೇಳಿದ್ದು ನಾನು 1879 ಡಿಸೆಂಬರು. ಇದು 1878 ಮೇ. ಅಂದರೆ ಥಾಮಸ್ ಆಲ್ವಾ ಎಡಿಸನ್ನು ಬಲ್ಬ್ ಕಂಡುಹಿಡಿಯೋದಕ್ಕಿಂತ 1 ವರ್ಷ ಮೊದಲು ನಮ್ಮ ಮೈಸೂರಿನ ನೆಲದಲ್ಲೇ ಬಲ್ಬ್ ಉರಿದಿದೆ. ಇದು ಸತ್ಯ. ಇದು ಮತ್ತಿದೇನು ಮೈಸೂರು ಇದರಲ್ಲೇ ಅರಮನೆ ರೆಕಾರ್ಡ್ಸಲ್ಲೂ ಇರೋದು ಅಲ್ವಾ? ನೋಡಿ, ಕಥೆ ಕೇಳ್ತಾ ಹೋದಾಗ ಅದರ ಉಪಕಥೆಗಳು, ಈ ಕಥೆಗಳನ್ನೆಲ್ಲ ನಮ್ಗೆ ಎಷ್ಟು ಆಶ್ಚರ್ಯ ಮಾಡುತ್ತೆ ಅಂದರೆ, ನೋಡಿ ನಮಗಿದೆಲ್ಲ ಗೊತ್ತೇ ಇರಲಿಲ್ವಲ್ಲ ಅಂತ. ಗೊತ್ತು, ಅದೇ ಮೇಡಮ್, ನಮಗೆ ಒಂಥರ ಅವಜ್ಞೆ. ನಮ್ಮ ವಿಷಯಗಳನ್ನು ನಾವು ತಿಳ್ಕೊಳ್ಳಲ್ಲ. ನಮಗೆ ಎಡಿಸನ್ ಬಗ್ಗೆ ನಮ್ಮ ಪಾಠದಲ್ಲೆಲ್ಲ ಬರುತ್ತೆ. ಎಲ್ಲೋ ಒಂದು ಲೈನು ನಮ್ಮ ಮೈಸೂರಲ್ಲಿ ಮೊದಲನೇ ಲ್ಯಾಂಪ್ ಉರಿದಿದ್ದು ಹೆಮ್ಮೆ ನಮಗಿದೆ ಅನ್ನೋದು ಬರಬಹುದು, ನನಗನ್ನಿಸುತ್ತೆ. ನಾವು ಅದನ್ನು ಹಾಕ್ಕೋಬೋದು ನಮ್ಮ ಸ್ಕೂಲ್ ಪಾಠಗಳೆಲ್ಲ ಇದರಲ್ಲೂ. ಬಟ್ ಅದು ಏನೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ತುಂಬ ಮೇಧಾವಿಗಳೆಲ್ಲ ಇದ್ದಾರೆ, ಬೇಕಾಗಿದ್ದನ್ನು ಸೇರಿಸ್ತಾರೆ ಅಂದ್ಕೊಂಡು ಸುಮ್ಮನಿರಬೇಕು. ಆದರೆ ಸತ್ಯ ಅಂತೂ ಹೌದು, ನಮ್ಮ ಮೈಸೂರಿನ ನೆಲದಲ್ಲಿ ಪ್ರಪ್ರಥಮವಾಗಿ, ಭಾರತದಲ್ಲಿ ಪ್ರಪ್ರಥಮವಾದ ವಿದ್ಯುತ್ ಲ್ಯಾಂಪ್ ಉರಿದಿದೆ. ಆಮೇಲೆ ಅದು ಕೆಟ್ಟೋಗುತ್ತೆ. ಅದಕ್ಕೆ ಇದು ಅವನ ಆ ಮೆಕ್ಯಾನಿಕ್ ಹೆಸರು ಕೂಡ ಇದೆ ಮೈಸೂರು ರೆಕಾರ್ಡ್ಸಲ್ಲಿ. ಯಾರು ತರಿಸಿದ್ರು ಅದನ್ನು ತರಿಸಿ ಅದಕ್ಕೊಂದು ಅಲ್ಲಿ ಈ ಖಾನಾಗಳು ಅಂತಾರೆ, ಅಲ್ಲಿ ಅದಕ್ಕೊಂದು ಅದು ಆಗ ಏನು ಅಂತಂದರೆ ಜನ್ರೇಟ್ರ್ ಇರಲ್ಲ, ಡೀಸೆಲ್ ಇಂಜಿನ್ನಿಂದ ಡೈನಾಮೋ ರನ್ ಆಗಿ ಡೈನಾಮೋದಿಂದ ಆರ್ಕ್ ಲ್ಯಾಂಪ್ ಉರಿದಿತ್ತು. ಆರ್ಕ್ ಲ್ಯಾಂಪ್ ಅದು ಹಾಗಾಗಿ ಅದು ಮಾಡಿರೋದು ಇದೆ. ಅದರ ನಂತರ ಕಲ್ಕತ್ತಾದಲ್ಲಿ ಮಾಡ್ತಾರೆ. ಆದರೆ ಭಾರತದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ಬಂದಿದ್ದು, ವಿದ್ಯುತ್ ಸ್ಥಾವರ ಅಂತ ಪ್ರಾರಂಭ ಆಗಿದ್ದು ಡಾರ್ಜಿಲಿಂಗ್ ಇದೆಯಲ್ಲ, ವೆಸ್ಟ್ ಬೆಂಗಾಲಿನ ಮೇಲೆ ಭಾಗದಲ್ಲಿ, ಅದು ಅಲ್ಲಿ ಆಗುತ್ತೆ. 165 ಕಿಲೋವ್ಯಾಟ್ದು 1897ರಲ್ಲಿ ಅಲ್ಲಾಗುತ್ತೆ. ಆದರೆ ದೊಡ್ಡ ಪ್ರಮಾಣದ ಒಂದು ಮೆಗಾವ್ಯಾಟ್ ಪ್ರಮಾಣದ ವಿದ್ಯುತ್ ಸ್ಥಾವರ
ಮೊಟ್ಟ ಮೊದಲಿಗೆ ಆಗಿದ್ದು ನಮ್ಮ ಶಿವನ ಸಮುದ್ರದಲ್ಲಿ. ಆ ಕಾಲದಲ್ಲಿ ಶಿವನ ಸಮುದ್ರದಿಂದ ಕೋಲಾರ ಚಿನ್ನದ ಗಣಿಗೆ ಅಂತ ಹೇಳಿ 36 KVಯ ಲೈನು ಹೇಳ್ತಾರೆ. ಅದು ಆ ಕಾಲಕ್ಕೆ ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ಹೈ ವೋಲ್ಟೇಜ್ ಎಲೆಕ್ಟ್ರಿಕ್ ಲೈನು, ಪ್ರಪಂಚದಲ್ಲೇ ಉದ್ದವಾದ ಎಲೆಕ್ಟ್ರಿಕ್ ಲೈನ್, 93 ಮೈಲ್ಗಳ ದೂರದ್ದು. ಅದು ಪ್ರಪಂಚದಲ್ಲೇ ಉದ್ದವಾದ್ದು. ಇದು ಸುಮ್ಮನೆ ನಾವು ಇದಕ್ಕೆ ಹೇಳ್ತಾ ಇಲ್ಲ, ಆನ್ ರೆಕಾರ್ಡ್. ಬಟ್ ಅದೇ ನಮ್ಮ ಕರ್ನಾಟಕಕ್ಕೆ ಬಂದಾದ್ಮೇಲೆ ಈಗ ಮೊಬೈಲ್ ಬಂದಾಗಲೂ ಎಲ್ರಿಗೂ ಸಿಗ್ತಿರ್ಲಿಲ್ಲ. ಅದು ಯಾರೋ ತುಂಬ ಶ್ರೀಮಂತರು, ಯಾರು ಅಫೋರ್ಡೆಬಲ್ ಇರ್ತಾರೋ ಅವ್ರ ಕೈಗೆ ಫಸ್ಟ್ ಇತ್ತು. ಆಮೇಲೆ ಅದು ಈಸಿ ಆಗಿ 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 ಎಲ್ರಿಗೂ ಸಿಗ್ತಾ ಹೋಯಿತು. ಹಾಗೆ ಕರೆಂಟ್ ಹೇಗೆ ಸಿಕ್ತು ಜನರಿಗೆ ಫಸ್ಟ್? ಎಲ್ಲ ದೇಶದಲ್ಲೂ ಅಷ್ಟೇ. ಅದು ನಾವು ನಮ್ಮಲ್ಲಿ ಮಾತ್ರ ಅನ್ನುವ ಪ್ರಶ್ನೆ ಇಲ್ಲ. ಈ ಕರೆಂಟ್ ಮೊದಲು ನ್ಯೂಯಾರ್ಕಿಗೆ ಬಂದಾಗ ಥಾಮಸ್ ಆಲ್ವಾ ಎಡಿಸನ್ನು ನ್ಯೂಯಾರ್ಕ್ ಸಿಟಿಗೆ ಪವರ್ ಕೊಟ್ಟ. ಅಲ್ಲಿ ತಗೊಂಡವರು ಶ್ರೀಮಂತರು ಇವರುಗಳೇ ಇದ್ದರು. ಅಥವಾ ಟೆಲಿಗ್ರಾಫ್ ಬಂದಾಗ ಕೂಡ ಅದೇ ಅದು ಇದಲ್ಲವ, ಅದು ಸರಿ ತಪ್ಪು ನಾನು ಹೇಳ್ತಾ ಇಲ್ಲ, ಅದು ನಡೆದಿದ್ದ ಹಾಗೆ. ನಮ್ಮಲ್ಲಿ ಕೂಡ ನೋಡಿ, ಮೊದಲು ಕೋಲಾರ ಚಿನ್ನದ ಗಣಿ ಕೊಡುವಾಗ ಕೂಡ ಒಂದು ಕತೆ ಇದೆ, ಅದು ಭಾಳ ಮಜಾ ಇದೆ. ಅದನ್ನು ಶೇಷಾದ್ರಿಯರವರು, ನಾವು ಕೆಂಪನಂಜಮ್ಮಣ್ಣಿಯವ್ರು ಹೇಗೆ ನೆನೆಸ್ಕೊಂಡ್ರೋ ನಮ್ಮ ಶಿವನ ಸಮುದ್ರದ ವಿಚಾರ ಬಂದಾಗ ಸರ್ ಶೇಷಾದ್ರಿಯರವ್ರನ್ನೂ ಅದೇ ಪ್ರಮಾಣದಲ್ಲಿ ನೆನೆಸ್ಕೋಬೇಕು. ಯಾಕೆಂದರೆ ಅವರಿಗೆ ಅದರ ಬಗ್ಗೆ ಅವ್ರನ್ನ ಹುರಿದುಂಬಿಸಿದ್ದು ಅಥವಾ ಅದರ ಬಗ್ಗೆ ವಿಷಯಗಳನ್ನು ಪುಸ್ತಕಗಳನ್ನು ಕೊಟ್ಟು ಓದಿಸಿ ಈ ಥರ ಅನುಕೂಲ ಆಗುತ್ತೆ ಅಂತ ಹೇಳುವುದರ ಹಿಂದೆ ಶೇಷಾದ್ರಿಯರವರ ಚಾಣಾಕ್ಷತೆಯೂ ಇತ್ತು. ಕೆಂಪನಂಜಮ್ಮಣ್ಣಿಯವರ ಕೊಡುಗೆಯನ್ನು ತುಂಬ ದೊಡ್ಡದು. ಹಾಗೆ ಆದರೆ ಭಾಳ ಮಜಾ ಏನು ಅಂತಂದರೆ, ಇದರಲ್ಲಿ ಶಿವನ ಸಮುದ್ರದಲ್ಲಿ ಬ್ಲಫ್ ಅಂತ ಅದಕ್ಕೆ ಈಗ ಕರೀತಾರೆ, ಬ್ಲಫ್ ಅಂತ. ಶಿವನ ಸಮುದ್ರಕ್ಕೆ ಭೇಟಿಯಾಗಿ ಬ್ಲಫ್ ಅಂತೇಳಿ. ಆದರೆ ಬ್ಲಫ್ ಅಂದರೆ ಏನು ಇಂಗ್ಲೀಷಲ್ಲಿ? ಬ್ಲಫ್ ಅಂದರೆ ಒಂಥರ ಬೊಗಳೆ ಬಿಡೋದು, ಅಂದರೆ ಸುಮ್ಮನೆ ಒಂದು ಉತ್ಪ್ರೇಕ್ಷವಾಗಿ ಮಾತಾಡೋದು ಅಷ್ಟೇ ವಿನಃ ಅದು ಅಂದರೆ ಸತ್ಯ ಅಲ್ಲ ಅಂತ. ಅದು ಏನಾಯಿತು, ಯಾಕೆ ಬಂತು ಅದು ಹೇಳಕ್ಕೆ ಹೇಳ್ತೀನಿ. ಶೇಷಾದ್ರಿಯರವರು ಕರೆಂಟ್ ತೆಗಿತೀವಿ ಇಲ್ಲಿ ಹೀಗಲ್ಲ ಅಂತ ಹೇಳಿದಾಗ ಜನ, ನೀವು ಹೇಳಿದ ಇದಕ್ಕೋಸ್ಕರ ಜನ ಅಂದರು ಅದೆಲ್ಲ ದೊಡ್ಡವರಿಗೆ ನಮಗೇನು ಸಿಗುತ್ತೆ ಅಂತ ಅಲ್ಲಿ ಜನಗಳೆಲ್ಲ ಹೇಳಿದಾಗ, ಇಲ್ಲ ನಿಮಗೂ ಕರೆಂಟ್ ಕೊಡ್ತೀವಿ, ಕರೆಂಟ್ ಅನ್ನೋದು ಹೀಗಿದೆ, ಅದು ಅನುಕೂಲ ಆಗುತ್ತೆ ಅಂತೆಲ್ಲ ಅವ್ರು ಹೇಳಿದ್ರಂತೆ. ಆಮೇಲೆ ಕರೆಂಟ್ ಬಂತು 1902 ಜುಲೈ ಇದರಲ್ಲಿ ಕರೆಂಟ್ ಆಗುತ್ತೆ. ಮೇಯ್ನ್ ಲೈನಲ್ಲಿ ಕೋಲಾರಕ್ಕೆ ಹೋಗುತ್ತೆ. ಜನ ಅವ್ರು ಹೇಳಿದ ಮಾತು ಅದು ಬ್ಲಫ್ ಅದು ಅಂತ ಹೇಳಿ, ಅದು ಆ ಬ್ಲಫ್ ಅನ್ನೋದು ಇದು ಒಂದು ಏನು ಹೇಳ್ಬೇಕು, ದಂತಕತೆ. ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ, ಬಟ್ ಅದನ್ನು ಹೇಳುವಂಥದ್ದು ಇದೆ ಆನ್ ರೆಕಾರ್ಡ್ಸು. ಬ್ಲಫ್ ಅನ್ನೋದಕ್ಕೆ ಆ ಥರ ಹೇಳ್ತಾರೆ. ಅದು ಇವರು ಶೇಷಾದ್ರಿಯರು ಬ್ಲಫ್ ಇದು ಬಿಟ್ಟಿರೋದು ಒಂದು ಬೊಗಳೆ, ಇದು ಅಂದರೆ ಒಂದು ಸುಳ್ಳು ಮಾತು, ಅದು ನಮ್ಮನ್ನು ಯಾಮಾರ್ಸಕ್ಕೆ ಹೇಳಿರೋ ಮಾತು ಅನ್ನೋಂಗೆ ಆ ಪ್ರದೇಶಕ್ಕೆ ಬ್ಲಫ್ ಅಂದರು ಅಂತ ಹೇಳ್ತಾರೆ. ಇದು ಎಷ್ಟು ನಿಜ ಗೊತ್ತಿಲ್ಲ ನನಗೂ ಅದು. ಆದರೆ ಸಾಮಾನ್ಯ ಜನಕ್ಕೆ ಎಲೆಕ್ಟ್ರಿಸಿಟಿಯನ್ನು ಕೊಡಬೇಕು ಅಂತಿದೆಯಲ್ಲ, ಅದು ಮೈಸೂರು ಸರ್ಕಾರ ಮಾಡಿರುವಂಥ ಆ ಕಾಲದ ದೊಡ್ಡ ತೀರ್ಮಾನ. ಅದು ಏನಾಯಿತು ಅಂತಂದರೆ, ನೀವು ಮೊದಲು ಕೋಲಾರ ಕೊಟ್ಟರು, ಕೋಲಾರಕ್ಕೆ 1902 ಜುಲೈ ತಿಂಗಳಲ್ಲಿ ಕೋಲಾರಕ್ಕೆ ಪವರ್ ಹೋಗುತ್ತೆ. ಅಲ್ಲಿ ಚಿನ್ನ ತೆಗಿಯೋಕ್ಕೆ ಕರೆಂಟನ್ನು ಉಪಯೋಗಿಸ್ತಾರೆ. ಅದನ್ನೇ ಸ್ವಲ್ಪ ಅಲ್ಲಿ ಕಾಲೋನಿಗೆ ಬಳಸ್ತಾರೆ. ದೊಡ್ಡ ಕಾಲೋನಿ, ಬ್ರಿಟಿಷ್ ಆಫೀಸರ್ಸೇ ಜಾಸ್ತಿ ಇದ್ದವರು ಎಲ್ಲ ಕೊಡ್ತಾರೆ. ಲೇಬರ್ ಕಾಲೋನಿಗೆ 1-2 ಸ್ಟ್ರೀಟ್ ಲೈಟ್ ಹಾಕ್ತಾರೆ ಬಿಟ್ಟರೆ ಬೇರೆ ಏನು ಸಿಗಲ್ಲ. ಅವರಿಗೆ ಕರೆಂಟ್ ತಗೊಳ್ಳೋಂಥ ಸ್ಥಿತಿಲಿ ಇರಲಿಲ್ಲ ಬಿಡಿ ಆಗ. ಅಂದರೆ ಸ್ಥಿತಿಲಿ ಇರಲಿಲ್ಲ ಅಂತಂದ್ರೆ ಕೊಟ್ಟರು, ಅವ್ರು ತಗೊಳ್ಳೋರು, ಇವ್ರು ಕೊಡೋಂಥ ಸ್ಥಿತಿಲಿ ಇರಲಿಲ್ಲ ಅಂತ ಎಲ್ಲ ಆಯ್ಕತ್ತೆ. ಅಂದರೆ ಆದರೆ ಬಹಳ ಮುಖ್ಯವಾದ್ದು ಒಂದು ಏನು ಅಂತಂದರೆ, ಆಮೇಲೆ 1905ರಲ್ಲಿ ನಿಮಗೆಲ್ಲ ಕಡೆಯೂ ಬರುತ್ತೆ. 1905ರಲ್ಲಿ ಬೆಂಗಳೂರಿಗೆ ಕರೆಂಟು ಬಂತು. ಆ ಬೆಂಗಳೂರಿಗೆ ಕರೆಂಟ್ ಬರುವ ನಿರ್ಧಾರ ತಗೊಂಡಿದ್ದಿದೆಯಲ್ಲ, ಅದು ಮಾತ್ರ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆ ನಿರ್ಧಾರ ತಗೊಂಡಿರೋದು ತುಂಬ ದೊಡ್ಡ ನಿರ್ಧಾರ ಅಂತಂದರೆ, ಬೆಂಗಳೂರಿಗೆ ಪವರ್ ಕೊಡೋಷ್ಟು ಸರ್ಪ್ಲಸ್ ಪವರ್ ಇರಲಿಲ್ಲ ಹಾಗೆ ನೋಡಿದ್ರೆ. ಆದರೂ ಕೂಡ ನಮ್ಮ ಜನಕ್ಕೆ ಕರೆಂಟ್ ಕೊಡಬೇಕು, ಅದಕ್ಕೋಸ್ಕರನೇ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಕೃಷ್ಣರಾಜೇಂದ್ರ ಭೂಪ ಮನೆಗಳಿಗೆ ದೀಪ ಅಂತ ಹೇಳೋದು. ಮನೆಗಳಿಗೆ ದೀಪ ಕೊಡುವ ಅಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆಮೇಲೆ ಅದು ತುಂಬ ವ್ಯಾಪಕವಾಗಿ ಇದಾಗಿದ್ದು ಮಿರ್ಜಾ ಇಸ್ಮಾಯಿಲ್ ಅವ್ರ ಕಾಲದಲ್ಲಿ. ಅವರು ಹಳ್ಳಿಗಳಿಗೆಲ್ಲ ಕರೆಂಟ್ ಕೊಡಬೇಕು ಅಂತ ಹೇಳೆಲ್ಲ ಹೋದರು.
ಅದು ಬೆಂಗಳೂರಿಗೆ ಫಸ್ಟು ಕರೆಂಟ್ ಬಂದಾಗ ಈ ಸಿಟಿ ಮಾರ್ಕೆಟ್ ಹತ್ರ ಒಂದು ಸ್ಟೇಷನ್ ಅಂತ ಒಂದು ಸ್ಟೇಷನ್ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಒಟ್ಟಿಗೆ 1905 ಇಸ್ವಿ ಆಗಸ್ಟ್ 5ನೇ ತಾರೀಕು ಒಟ್ಟಿಗೆ ಸ್ಟ್ರೀಟ್ ಲೈಟ್ ಆನ್ ಮಾಡ್ತಾರೆ. ಆವಾಗ ಜನ ನೋಡೋಕ್ಕೆ ಸ್ಟ್ರೀಟ್ ಲೈಟ್ ನೋಡೋಕ್ಕೆ ಅಷ್ಟು ಜನ ಅಂತೆ ಆವತ್ತು ಸಂಜೆ ನೋಡೋಕ್ಕೆ ಬಂದವರು. ಎಷ್ಟೋ 400 ಚಿಲ್ಲರೆನೇ ಎಷ್ಟು ಲೈಟ್ ಅದು ನನಗೆ ಈಗ ನೆನಪಿಗೆ ಬರಲ್ಲ. ಅಷ್ಟು ಲೈಟ್ ಒಟ್ಟಿಗೆ ಆನ್ ಆದಾಗ ಬೆಂಗಳೂರಿನ ಜನ ಅದು ಏನು ಖುಷಿಪಟ್ರಂತೆ ಅಂದರೆ ಅಂಥ ಒಂದು ದೊಡ್ಡ ಇದದು ಇವೆಂಟ್ ಅದು. ಆಮೇಲೆ ಸುಸ್ಥಿರವಾದ ಕರೆಂಟು ಅಂದರೆ ಒಂದು ಪವರ್ ಸ್ಟೇಷನ್ನಿಂದ ಅದಕ್ಕಿಂತ ಮೊದಲು ಇರಲೇ ಇಲ್ಲ ಅಂತ ಎಲ್ಲ ರೆಕಾರ್ಡ್ಸಲ್ಲಿ ಹೇಳ್ತಾರೆ. ಬಟ್ ಡೀಸೆಲ್ ಅಂದರೆ ಇದು ಎಂಜಿನಿಂದ ಇದನ್ನು ಮಾಡೋ ಅಂಥದ್ದು ಇತ್ತು. ಕಲ್ಕತ್ತಾದಲ್ಲಿ ಕೂಡ ಲೈಟ್ ಮಾಡಿದರು. ಆದರೆ ಒಂದು ಸುಸ್ಥಿರವಾದ್ದು ಅಂದರೆ ಒಂಥರ ಗ್ಯಾರಂಟೀಡ್ ಪವರ್ ಅನ್ನೋದನ್ನು ಶುರು ಮಾಡಿದ್ದು ಸ್ಟ್ರೀಟ್ ಲೈಟಿಗೆ ಬೆಂಗಳೂರೇ. ಹಾಗಾಗಿ ಬೆಂಗಳೂರು ಇಸ್ ದ ಫಸ್ಟ್ ಸಿಟಿ ಇನ್ ಸೌತ್ ಏಷ್ಯಾ ಅಂತ ಹೇಳ್ತಾರೆ. ಅದನ್ನು ಇದು ಮಾಡ್ತಾರೆ. ಅದು ನಿಜ. ಅದು ನಿಜ ಅಂದರೆ ಹೀಗೆ ಈ ಹೈಡ್ರೋ ಸ್ಟೇಷನಿಂದ ಬಂದು ಇಲ್ಲಿ ಇದಾಗಂಥ ಪವರು. ಇನ್ನೂ ಯಾರೋ ಸಣ್ಣದಾಗಿ ಅದು ಎಷ್ಟೇ ಜಾಗಕ್ಕೆ ನಮ್ಮ ಮೊದಲು ಕೇಬಲ್ ಟಿ ವಿ ಇತ್ತಲ್ಲ, ಆ ಥರ ಅವರವರೇ ಒಂದಿಷ್ಟು ಜಾಗಕ್ಕೆ ಅದು ಕೆಲವು ದೊಡ್ಡ ದೊಡ್ಡ ಸಿಟಿಲಿ ಅಹಮದಾಬಾದು, ಮುಂಬಯಿ ಮತ್ತು ಇದರಲ್ಲಿ ಕೆಲವು ಸಣ್ಣ ಪುಟ್ಟದಿತ್ತು. ಅವೆಲ್ಲ ನೆಗ್ಲಿಜಿಬಲ್ ಆ್ಯಕ್ಚುಲಿ. ಬೆಂಗಳೂರು ಮಾತ್ರ ಫಸ್ಟ್ ತಗೊಂಡಿದ್ದು. ಓಕೆ.